ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹೋಳಿಗೆಯಷ್ಟೇ ಮೃದುವಾಗಿರ್ತಕ್ಕಂಥ ಒಂದು ಅಕ್ಕಿ ಹಿಟ್ಟಿನ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಒಂದು ಮೆಥಡಲ್ಲಿ ಮಾಡಿದ್ದಾಯಿತು ಅಂತಂದರೆ ಪ್ರತಿಯೊಂದು ರೊಟ್ಟಿ ಕೂಡ ಇದೇ ರೀತಿಯಲ್ಲಿ ಉಬ್ಕೊಂಡು ಪೂರಿ ರೀತಿಯಲ್ಲಿ ಉಬ್ಕೊಂಡು ಬರುತ್ತೆ. ಅದರ ಜೊತೆಗೆ ಇಡೀ ದಿನ ಇಟ್ಟರು ಕೂಡ ಇದೇ ಒಂದು ಸಾಫ್ಟ್ನೆಸ್ಸಲ್ಲಿ ಇರುತ್ತೆ. ಹಾಗೆ ಈ ಒಂದು ಅಕ್ಕಿ ರೊಟ್ಟಿ ಚಪಾತಿಗಿಂತನೂ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ. ಪೂರಿ ರೀತಿಯಲ್ಲಿ ಉಬ್ಬಿರ್ತಕ್ಕಂಥ ಈ ಒಂದು ಅಕ್ಕಿ ರೊಟ್ಟಿನ ಈ ರೀತಿ ನಾವು ಬಿಡಿಸ್ಕೊಂಡಾಗ 2 ಪದರಗಳಾಗಿ ಬರುತ್ತೆ. ಅಷ್ಟು ಈಸಿಯಾಗಿ ಅಷ್ಟು ಸಾಫ್ಟಾಗಿ ಅಕ್ಕಿ ಹಿಟ್ಟಿನ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಅಳತೆ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡುವಾಗ ಅಳತೆ ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ 1 ಕಪ್ ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರು ಸಾಕಾಗುತ್ತೆ. 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ನೀರನ್ನ ನಾನು ಈ ರೀತಿ ಕುದಿಸ್ಕೊಳ್ತಿದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಬಬಲ್ಸ್ ಬಂದು ನೀರು ಕುದ್ದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಈ ಟೈಮಲ್ಲಿ ಯಾವ ಕಪ್ಪಿಂದ ನೀರು ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಗ್ಯಾಸ್ ಆಫ್ ಇರಲಿ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಈ ಅಕ್ಕಿ ಹಿಟ್ಟನ್ನು ಈ ಒಂದು ನೀರಿನ ಜೊತೆಗೆ ಬೆರೆಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಗ್ಯಾಸ್ನ ಆನ್ ಇಡೋ ಅವಶ್ಯಕತೆ ಇರೋದಿಲ್ಲ, ಆಫಲ್ಲೇ ಇರಲಿ. ಜಸ್ಟ್ ಈ ರೀತಿ ಕಲಿಸ್ತಾ ಬನ್ನಿ. ನೋಡಿ, ನೀರನ್ನ ಕರೆಕ್ಟಾಗಿ ಸೇರಿಸ್ಕೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರಾದರೆ ಸಾಕು. ಮತ್ತು ಎಲ್ಲೂ ಕೂಡ ನೀವು ನೀರನ್ನ ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಹಿಟ್ಟನ್ನು ಸೇರಿಸ್ಕೊಂಡಾದಮೇಲೆ ಒಂದ್ಸರಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಇವಾಗ ಕಲಸಿದ್ದಾಗಿದೆ. ಇದನ್ನು ನಾವು ಮುಚ್ಚಿ ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಬಿಟ್ಬಿಡೋಣ. ತುಂಬಾ ಬಿಸಿಯಾಗಿರುತ್ತೆ. ಹಾಗಾಗಿ ಹಿಟ್ಟು ಆ ಒಂದು ಬಿಸಿಯಲ್ಲಿ ಅರಳ್ಕೊಳ್ಬೇಕು. ಹಾಗಾಗಿ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡೋಕ್ಕಿಡಿ. ಇವಾಗ ನೋಡಿ, ನಾನು ಕೂಡ ಒಂದು 5ರಿಂದ 10 ನಿಮಿಷ ರೆಸ್ಟ್ ಮಾಡಿಸಿದ್ದಾಯಿತು. ಇವಾಗ ಪ್ಲೇಟ್ನ ತೆಗೆದು ಒಂದು ಸ್ವಲ್ಪ ಬಿಸಿ ಆರಿರುತ್ತೆ, ಆದರೆ ತೀರ ತಣ್ಣಗಾದ್ಮೇಲೆ ಹಿಟ್ಟನ್ನು ನಾದ್ಕೊಳ್ಬಾರ್ದು. ಒಂದು ಸ್ವಲ್ಪ ಮುಟ್ಟುವಷ್ಟು ಬಿಸಿಯಾಗಿರಬೇಕು. ನೋಡಿ, ಇಷ್ಟು ಬಿಸಿಯಾಗಿದೆ. ಇವಾಗ ಈ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗತ್ತೆ. ತೀರ ಜಾಸ್ತಿ ಬಿಸಿ ಇತ್ತು ಅಂತಂದರೆ ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ಓಪನ್ ಮಾಡಾದಮೇಲೆ ಎಕ್ಸ್ಟ್ರಾ ಬಿಸಿ ಆರೋವರೆಗೂ ಬಿಟ್ಕೊಳ್ಳಿ. ಇವಾಗ ಹಿಟ್ಟನ್ನು ನಾದ್ಕೊಳ್ತಿದ್ದೀನಿ. ಇಲ್ಲಿ ಅಕ್ಕಿ ಹಿಟ್ಟಿಗೆ ನೀರು ಎಷ್ಟು ಕರೆಕ್ಟಾದ ಅಳತೆಯಲ್ಲಿ ಬೇಕೋ ಅದೇ ರೀತಿಯಲ್ಲಿ ಅಕ್ಕಿ ಹಿಟ್ಟನ್ನು ನಾವು ನಾದ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ಒಂದು ಸ್ವಲ್ಪ ಒಂದು 5ರಿಂದ 8 ನಿಮಿಷ ಆದರೂ ಹಿಟ್ಟನ್ನು ನೀವು ಸರಿಯಾಗಿ ನಾದ್ಕೊಳ್ಳಿ. ಈ ರೀತಿ ಹಿಟ್ಟನ್ನು ನಾವು ಒಂದು 5 ನಿಮಿಷ ಸರಿಯಾಗಿ ನಾದ್ಕೊಳ್ಳೋದ್ರಿಂದ ನಾವು ರೊಟ್ಟಿ ಮಾಡುವಾಗ ಆ ಎಡ್ಜಸ್ಸಲ್ಲಿ ಒಂದು ಸ್ವಲ್ಪ ಕೂಡ ಕ್ರ್ಯಾಕ್ ಬರೋದಿಲ್ಲ ಅಥವಾ ಸೀಳ್ಕೊಳ್ಳೋದಿಲ್ಲ. ನಾವು ಏನಾದರೂ ಹಿಟ್ಟನ್ನು ಅರೆಬರೆಯಾಗಿ ನಾದ್ಕೊಂಡಿದ್ದಾಯಿತು ಅಂತಂದರೆ, ಅಂದರೆ ಸರಿಯಾಗಿ ನಾದ್ಕೊಂಡಿಲ್ಲ ಅಂತಂದರೆ ಎಡ್ಜಸ್ಸಲ್ಲಿ ಕ್ರ್ಯಾಕ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ಈ ಒಂದು ಮೆಥಡಲ್ಲಿ ಹಿಟ್ಟನ್ನು ನಾದ್ಕೊಳ್ಳಿ. ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ. ನಿಮಗೆ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ನೀರು ಸೇರಿಸಿದ್ರೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿರುತ್ತೆ. ಈ ಒಂದು ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಒಣ ಅಕ್ಕಿ ಹಿಟ್ಟನ್ನು ಕೂಡ ನಾನು ಬಳಸ್ಕೊಂಡಿದ್ದೀನಿ. ನೋಡಿ, ಇವಾಗ ನಿಮಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಳ್ಳಿ. ಮತ್ತು ನಾವು ಪ್ರತಿ ಸಲ ಮಾಡುವಾಗಲೂ ಕೂಡ ಈ ಹಿಟ್ಟನ್ನು ಮತ್ತೆ ನಾದ್ಕೊಳ್ಬೇಕು. ಇಲ್ಲಿ ಅಕ್ಕಿ ಹಿಟ್ಟಿರಲಿ, ಅಕ್ಕಿ ರೊಟ್ಟಿ ಇರಲಿ ಅಥವಾ ಜೋಳದ ರೊಟ್ಟಿ ಇರಲಿ, ಒಟ್ಟಲ್ಲಿ ಪ್ರತಿ ಸಲ ಮಾಡುವಾಗಲೂ ಈ ಒಂದು ಉಳ್ಳೆನ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡ ನಂತರ ಈ ರೀತಿ ರೋಲ್ ಮಾಡಿ ಈ ರೀತಿ ಉಂಡೆ ಮಾಡಿದಾಗ ಇಷ್ಟೇ ಪರ್ಫೆಕ್ಟಾಗಿ ಉಂಡೆಗಳು ಬರಬೇಕು. ಇವಾಗ ಒಂದು ಸ್ವಲ್ಪ ಕೈಯಿಂದ ಈ ರೀತಿ ತಟ್ಕೊಳ್ಳಿ. ಸಡನ್ನಾಗಿ ಲಟ್ಸಿದ್ದಾಯಿತು ಅಂತಂದರೆ ಕ್ರ್ಯಾಕ್ಸ್ ಬರುತ್ತೆ. ಈಗ ನೋಡಿ, ಅಂಚಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೂಡ ಸೀಳು ಬರೋದಿಲ್ಲ. ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕಿ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಒಂದು ಸ್ವಲ್ಪ ತಟ್ಕೊಳ್ಳಿ. ಜಾಸ್ತಿ ಏನು ಬೇಡ. ನಿಮಗೆ ತಟ್ಟಕ್ಕೆ ಬರೋದಿಲ್ಲ ಅಂತಂದರೆ ನಾನು ಕೈಯಿಂದ ಮೊದಲೇ ಮಾಡಿದಾಗ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ. ಈ ರೀತಿ ಒಂದು ಸ್ವಲ್ಪ ತಟ್ಕೊಂಡಿದ ನಂತರ ಲಟ್ಟಿಸ್ಕೊಳ್ತಿದ್ದೀನಿ. ಲಟ್ಟಣಿಗೆಗೆ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳಿ. ಇಲ್ಲಿ ಅಕ್ಕಿ ಹಿಟ್ಟನ್ನೇ ಬಳಸ್ಕೊಳ್ಳಿ. ಜಸ್ಟ್ ಎಡ್ಜಸ್ನ ನೀವು ತೀಡ್ತಾ ಹೋಗಬೇಕು ಅಥವಾ ಲಟ್ಟಿಸ್ತಾ ಹೋಗಬೇಕು ಅಷ್ಟೇ. ಮಧ್ಯದಲ್ಲಿ ಲಟ್ಟಿಸಿದ್ದಾಯಿತು ಅಂತಂದರೆ ಅಕ್ಕಿ ರೊಟ್ಟಿ ಉಬ್ಬಿ ಬರೋದಿಲ್ಲ. ಹಾಗಾಗಿ ಈ ರೀತಿ ಎಡ್ಜಸ್ಸಲ್ಲೇ ನೀವು ಲಟ್ಟಿಸ್ಕೊಳ್ತಾ ಹೋಗಿ. ಮಧ್ಯದಲ್ಲಿ 1 ರೋಲ್ 2 ರೋಲ್ ಅಷ್ಟೇ ಮಾಡ್ಕೊಳ್ಳಿ, ಅಂದರೆ ಲಟ್ಟಿಸ್ಕೊಳ್ಳಿ. ಕಂಪ್ಲೀಟಾಗಿ ಎಡ್ಜಸ್ಸಲ್ಲೇ ಲಟ್ಟಿಸ್ಕೊಳ್ಬೇಕು. ಈ ಒಂದು ಟ್ರಿಕ್ನ ಫಾಲೋ ಮಾಡಿ. ನೋಡಿ, ಲಟ್ಟಿಸುವಾಗ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಕೂಡ ಎಡ್ಜಸ್ಸಲ್ಲಿ ಕ್ರ್ಯಾಕ್ ಅಥವಾ ಸೀಳ್ಕೊಂಡಿಲ್ಲ. ನೋಡ್ತಿದ್ದೀರಲ್ಲ, ತುಂಬಾ ಪರ್ಫೆಕ್ಟಾಗಿ ಅಕ್ಕಿ ಹಿಟ್ಟಿನ ರೊಟ್ಟಿನ ನಾವು ಮಾಡ್ಕೊಳ್ಬೋದು. ಇವಾಗ ಕಂಪ್ಲೀಟಾಗಿ ರೊಟ್ಟಿ ರೆಡಿಯಾಗಿದೆ ನೋಡಿ. ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಹಂಚನ್ನು ಕಾಯ್ಲಿಕ್ಕಿಟ್ಟಿದ್ದೆ. ಕಾಯ್ದಿರ್ತಕ್ಕಂಥ ಹಂಚಿಗೆ ಇಲ್ಲಿ ಮೇನಾಗಿ ಹಂಚನ್ನು ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಪ್ರಮಾಣದಲ್ಲೇ ಕಾಯಿಸ್ಕೊಳ್ಳಿ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ.
ಈ ರೀತಿ ಹಂಚ ಮೇಲೆ ನಾವು ರೊಟ್ಟಿ ಹಾಕಿದ ನಂತರ ಒಂದು ಸ್ವಲ್ಪ ನೀರನ್ನು ಬಟ್ಟೆಗೆ ಹಚ್ಕೊಂಡು ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವು ಅಕ್ಕಿ ರೊಟ್ಟಿ ಆಗಲಿ ಅಥವಾ ಜೋಳದ ರೊಟ್ಟಿ ಆಗಲಿ ಇದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಸ್ಪ್ರೆಡ್ ಮಾಡ್ಕೊಂಡ ನಂತರ ಮತ್ತೆ ನಾವು ಸ್ವಲ್ಪ ಡ್ರೈ ಆದಮೇಲೆ ಈ ರೀತಿ ತಿರುಚಿ ಹಾಕ್ಕೊಳ್ಳಿ. ತಿರುಚಿ ಹಾಕಾದ್ಮೇಲೆ ಮೇಲೆ ಕೆಳಗೆ ನಾವು ಈ ರೀತಿ ಬೇಯಿಸ್ತಾ ಬರಬೇಕು. ಹೈ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದಾಯಿತು ಅಂತಂದರೆ ರೊಟ್ಟಿ ಉಬ್ಬಿನೂ ಬರೋದಿಲ್ಲ, ಅದ್ರ ಜೊತೆಗೆ ಸಾಫ್ಟ್ ಕೂಡ ಆಗೋದಿಲ್ಲ. ನೋಡಿ, ಹೈ ಫ್ಲೇಮಲ್ಲಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಬಂದರೆ ಸಾಕು, ಪರ್ಫೆಕ್ಟಾಗಿ ರೊಟ್ಟಿ ಉಬ್ಕೊಂಡೇ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ಉಬ್ತಿದೆ ಅಂತ. ಇದೇ ರೀತಿಯಲ್ಲಿ ಎಲ್ಲ ರೊಟ್ಟಿಗಳನ್ನು ಉಬ್ಬಬೇಕು ಅಂತಂದರೆ ಲಟ್ಟಿಸುವಾಗ ಹೇಳಿರ್ತಕ್ಕಂಥ ಒಂದು ಟ್ರಿಕ್ನ ಫಾಲೋ ಮಾಡಿ. ಅಂದರೆ ಲಟ್ಟಿಸುವಾಗ ಅಂಚಲ್ಲಿ ಮಾತ್ರ ಲಟ್ಟಿಸ್ಕೊಳ್ಳಿ. ಒಂದು 2-3 ಸರಿ ಮಾತ್ರ ನೀವು ಮಧ್ಯದಲ್ಲೇ ಲಟ್ಟಿಸ್ಕೊಂಡ್ರೆ ಸಾಕು. ಅಂಚಲ್ಲಿ ಲಟ್ಟಿಸೋದ್ರಿಂದ ಈ ರೀತಿ ಉಬ್ಕೊಂಡು ಬರುತ್ತೆ, ಯಾವುದೇ ಪ್ರೆಷರ್ ಬೀಳೋದಿಲ್ಲ ಮಧ್ಯಭಾಗದಲ್ಲಿ. ಹಾಗಾಗಿ ರೊಟ್ಟಿ ಈ ರೀತಿ ಉಬ್ಕೊಳ್ಳುತ್ತೆ. ನೋಡಿ, ಪ್ರತಿಯೊಂದು ರೊಟ್ಟಿನೂ ಕೂಡ ಅದೇ ಒಂದು ಸ್ಟೆಪ್ಸಲ್ಲಿ ತೋರಿಸ್ತಿದ್ದೀನಿ. ಪ್ರತಿ ರೊಟ್ಟಿ ಮಾಡುವಾಗಲೂ ಕೂಡ ಈ ರೀತಿ ಒಂದು ಸಲ ಚೆನ್ನಾಗಿ ನಾದ್ಕೊಳ್ಳಿ. ಒಂದು ಸರಿ ನಾದೋದ್ರಿಂದ ಮತ್ತೆ ಹಿಟ್ಟು ಸಾಫ್ಟ್ ಆಗುತ್ತೆ, ಅದ್ರ ಜೊತೆಗೆ ಎಲ್ಲೂ ಕೂಡ ಕ್ರ್ಯಾಕ್ ಬರೋದಿಲ್ಲ. ರೊಟ್ಟಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಇದೇ ರೀತಿಯಲ್ಲಿ ಲಟ್ಸಿದ್ದಾಯಿತು ಅಂದರೆ ನೀವು ಮಾಡೋ ರೊಟ್ಟಿ ಕೂಡ ಅಕ್ಕಿ ಹಿಟ್ಟಿನ ರೊಟ್ಟಿ ಇಡೀ ದಿನ ಇಟ್ಟರೂ ಕೂಡ ಸಾಫ್ಟಾಗಿ ಹೋಳಿಗೆಯಷ್ಟೇ ಮೃದುವಾಗಿರುತ್ತೆ. ಲಟ್ಸುವಾಗಲೂ ಕೂಡ ಅಷ್ಟೇ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ನೆನ್ಪಿಟ್ಕೊಂಡು ತುಂಬಾ ಪರ್ಫೆಕ್ಟಾಗಿ ಅಕ್ಕಿ ಹಿಟ್ಟಿನ ರೊಟ್ಟಿ ಉಬ್ಕೊಂಡೇ ಬರುತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಲಟ್ಸಿದ್ದಾಯಿತು ಅಂದರೆ ಪ್ರೆಷರ್ ಹಾಕ್ಲಿಕ್ಕೆ ಹೋಗಬೇಡಿ, ತುಂಬಾ ಸಾಫ್ಟಾಗಿ ಲಟ್ಟಿಸ್ತಾ ಬನ್ನಿ. ಇವಾಗ ಇದನ್ನು ಕೂಡ ಅದೇ ರೀತಿಯಲ್ಲಿ ಬೇಯಿಸ್ಕೊಳ್ತಿದ್ದೀನಿ. ಹಾಗೆ ಬೇಯಿಸುವಾಗಲೂ ಕೂಡ ಅಷ್ಟೇ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮಧ್ಯದಲ್ಲಿ ಈ ರೀತಿ ತಿರುಸ್ತಾ ಬೇಯಿಸ್ಕೊಳ್ಳಿ. ಅಂದರೆ ಸೀದ್ ಹೋಗೋದಿಲ್ಲ ಬೇಗ. ಹೈ ಫ್ಲೇಮಲ್ಲಿರುತ್ತೆ, ಸೀದ್ ಹೋಗುತ್ತೆ ಅನ್ನೋ ಭಯ ನಿಮಗೆ ಬೇಡ, ಬೇಗ ಸೀದ್ ಹೋಗೋದಿಲ್ಲ. ಆದರೆ ಈ ರೀತಿ ತಿರುಸ್ತಾ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ನಾನು ತೊಗೊಂಡಿರ್ತಕ್ಕಂಥ ಒಂದು ಹಿಟ್ಟಲ್ಲಿ 7-8 ರೊಟ್ಟಿ ರೆಡಿಯಾಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಹೋಳಿಗೆಗಿಂತನೂ ತುಂಬಾ ಸಾಫ್ಟ್ ಆಗಿದೆ. ಹಾಗೆ ನೋಡೋಕ್ಕೂ ಕೂಡ ಇದು ಅಕ್ಕಿ ಹಿಟ್ಟಿನ ರೊಟ್ಟಿ ಅಂತ ಅನಿಸಲ್ಲ. ನಾರ್ಮಲ್ ಆಗಿರ್ತಕ್ಕಂಥ ಜೋಳದ ಹಿಟ್ಟಿನ ರೊಟ್ಟಿ ರೀತಿಯಲ್ಲೇ ನಾವು ಬೇಯಿಸ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟಿನ ರೊಟ್ಟಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.